ಸರ್, ನಾನು ವಿದ್ಯಶ್ರೀ ಮಾತನಾಡ್ತಾ ಇದ್ದೀನಿ. ಮೋಹನ್ ಚಿತಾಲೆ ಸರ್, ಬೆಳಗ್ಗಿನಿಂದ ಡೆವಲಪ್ಮೆಂಟ್ಸ್ ನ ಗಮನಿಸ್ತಾ ಇದ್ದೀರಿ. ಕಳೆದ 3 ದಿನಗಳಿಂದ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀರಿ. ಏನ್ ಅನ್ಸುತ್ತೆ ಸರ್, ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ ಅನ್ಸುತ್ತೆ? ಒಂದು ಫುಲ್ ಸ್ಟಾಪ್ ಅಥವಾ ಒಂದು ನಿರೀಕ್ಷಿತ ಕ್ಲೈಮ್ಯಾಕ್ಸ್ ನ ಭಾರತ ಏನ್ ನಿರೀಕ್ಷೆ ಮಾಡ್ತಾ ಇದೆ ಅಥವಾ ಭಾರತೀಯರು ಏನ್ ನಿರೀಕ್ಷೆ ಮಾಡ್ತಿದ್ದಾರೆ, ಅಲ್ಲಿ ತನಕನೂ ಇದು ಹೋಗಿ ರೀಚ್ ಆಗುತ್ತೆ ಅಂತ ತಮ್ಗೆ ಅನ್ಸುತ್ತೆ ಸರ್? ನೋಡಿ ಮೇಡಮ್, ವಿದ್ಯಾಶ್ರೀ ಮೇಡಮ್, ನಿರೀಕ್ಷೆ ನಾವು ಮಾಡ್ತಾ ಇಲ್ಲ, ನಿರೀಕ್ಷೆ ಪಾಕಿಸ್ತಾನ ಮಾಡ್ತಾ ಇದೆ. ನಮ್ಮ ಹಿಡಿಮುಡಿ ಯಾವಾಗ ಕಟ್ತಾರೆ, ನಮ್ಮ ಇರುವ POKನ ಯಾವಾಗ ಭಾರತ ತಮ್ಮಲ್ಲಿ ತಗೋತದೆ, ಆಮೇಲೆ ನಮ್ಮ ಪಾಕಿಸ್ತಾನದ 2 ತುಕಡಿ ಯಾವಾಗ ಮಾಡ್ತಾರಂತೆ, ನಮಗೇನೂ ನಿರೀಕ್ಷೆ ಇಲ್ಲ ಸರ್. ಮೇಡಮ್, ವಿ ಆರ್ ಇನ್ ಎ ವೆರಿ ರಿಲ್ಯಾಕ್ಸ್ಡ್ ಮ್ಯಾನರ್. ಅವರಲ್ಲಿರುವ ಗೌರಿ, ಗಜನಿ, ಶಹೀನ್ ಅವ್ರು ಏನೇನು ಹಾಕ್ತಾ ಇದ್ದಾರೆ ಅದನ್ನು ನಾವೆಲ್ಲ ಹೊಡೆದಾಗ್ತಾ ಇದ್ದಾವೆ, ಅಲಾಂಗ್ ವಿತ್ ಚೈನಾ ಮಾಲ್. 2-3 ಡೇಸ್ ವೇಟ್ ಮಾಡಿ ನಮ್ಮ ಅಟ್ಯಾಕ್ ಯಾವಾಗ ಸ್ಟಾರ್ಟ್ ಆಗ್ತಿದ್ದಲ್ಲ, ಅವರ ಅಮ್ಯುನೇಷನ್ಸ್ಗಳೆಲ್ಲ ಬಂದಾದ್ಮೇಲೆ ಐ ಅಂಡರ್ಸ್ಟ್ಯಾಂಡ್. ಪುಂಚು, RS ಪುರ, ಕಠುವಾ, ಈ ಥರ ಜಮ್ಮು ಜಿಲ್ಲೆಯಲ್ಲಿ ನಮ್ಮ ಸಣ್ಣ ಮಕ್ಕಳು, ಹೆಣ್ಮಕ್ಳಿಗೆ ಅವ್ರು ಕೊಂದು ಹಾಕಿದ್ದಾರೆ, ಅವರ ಪ್ರಾಪರ್ಟಿಯನ್ನ ಎಲ್ಲ ಡಿಸ್ಟ್ರಾಯ್ ಮಾಡಿದ್ದಾರೆ. ಆದರೆ ವಾರ್ನಲ್ಲಿ ಇದು ಆಗೋದು ಸಹಜ. ಆದರೆ ಇವತ್ತು ಬೆಳಿಗ್ಗೆ ಶ್ರೀನಗರ್ ಏರ್ಪೋರ್ಟ್ನಲ್ಲಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಸರ್ಫೇಸ್ ಟು ಏರ್ ಡಿಫೆನ್ಸ್ ನಮ್ದು ಎಷ್ಟು ಸ್ಟ್ರಾಂಗ್ ಇದೆ ಅಂತಂದರೆ, ನಮ್ಮ ಪಿನಾಕ ಅಂತ ಹೇಳ್ತೇವೆ ನಾವು, ಶಿವನ ಬಾಣ ಅಂತೀವಿ ಅದಕ್ಕೆ, ನಾದಿ ಶಸ್ತ್ರ. ಆ ಪಿನಾಕ ಮಿಸೈಲ್ ಏನು ಆ 2ಕ್ಕೆ ಹೊಡೆದಿದೆಯಲ್ಲ, ಯಾವಾಗ ಪಿನಾಕ ಆಕ್ಟಿವೇಟ್ ಆಗಿದೆ, ಯಾವಾಗ ನಮ್ಮ ಆಕಾಶ್ ಆಕ್ಟಿವೇಟ್ ಆಗಿದೆ, ಯಾವಾಗ ನಮ್ಗೆ ಸುದರ್ಶನ ಆಕ್ಟಿವೇಟ್ ಆಗಿದೆ. ಇವತ್ತು ಶನಿವಾರ, ಹನುಮಂತನ ವಾರ, ಬಜರಂಗ್ ಬಲಿಯ ವಾರ. ಬಜರಂಗ್ ಬಲಿ ಕಿ ಜೈ ಅಂತ ಹೇಳಿ ನಮ್ಮ ಸೈನಿಕರು ಮುನ್ನುಗ್ತಾ ಇದ್ದಾರೆ. ಸದ್ಯ ನಾವು ಡಿಫೆನ್ಸಿವ್ ಇದ್ದೇವೆ, ಇನ್ನೊಂದು 2 ದಿವಸದಲ್ಲಿ ಅಫೆನ್ಸಿವ್ ಆಗ್ತೇವೆ. ಅಫೆನ್ಸಿವ್ ಆದಾಗ ಮಾತ್ರ ಪಾಕಿಸ್ತಾನ ತನ್ನ ಮುಟ್ಟು ನೋಡೋ ಪರಿಸ್ಥಿತಿಯಲ್ಲಿ ಬರ್ತದೆ ಮೇಡಮ್. ಆದರೆ ಒಂದು ಮಾತ್ರ ನಿಶ್ಚಿತ, 140 ಕೋಟಿ ಭಾರತೀಯ ಜನರ ಆಶೀರ್ವಾದ ಅವ್ರ ಜೊತೆ ಇದೆ. ಯಾಕೋ ಏನೋ ನಮ್ಮ ಪುಣ್ಯಕ್ಕೆ ನಮ್ಮ ಹಿತಶತ್ರುಗಳು ಬಾಯಿ ಮುಚ್ಕೊಂಡು ಸುಮ್ಮನಿದ್ದಾರೆ, ನಮ್ಮ ಆ್ಯಕ್ಷನ್ಗಳ ಬಗ್ಗೆ ಅಬ್ಜೆಕ್ಷನ್ ತಗೋತಾ ಇಲ್ಲ. ಅದು ಆ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಈಗಲೂ ಕೂಡ ಅವರು ಅಬ್ಜೆಕ್ಷನ್ ಮಾಡಬಾರ್ದು. 3ನೇದಂದರೆ, ನಮ್ಮ ಸೈನ್ಯದ ಮನೋಧೈರ್ಯ, ನಮ್ಮ ಸೈನಿಕರ ಮೊರಾಲ್ ಇಷ್ಟು ಹೈ ಇದೆ ಅಂತಂದರೆ, ನಿನ್ನೆ ನಡೆದ ಮೀಟಿಂಗ್ನಲ್ಲಿ ನೀವು ನೋಡಿದಿರ್ಬೋದು, ನಿಮ್ಮ ಆರ್ಕಿವ್ನಲ್ಲಿ ಚಿತ್ರ ತೋರಿಸಿ. CDS ಆಯಿತು, 3 ಜನರಲ್ಸ್ ಆಯಿತು, ಮತ್ತು ರಾಜನಾಥ್ ಸಿಂಗ್ ಅವರಾಯ್ತು, ನಗನಗತಾ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ, ವಿ ಆರ್ ನಾಟ್ ಇನ್ ಎ ಪ್ಯಾನಿಕ್, ವಿ ಆರ್ ನಾಟ್ ಇನ್ ಎ ಹರಿ, ಆ್ಯಂಡ್ ವಿ ಆರ್ ನಾಟ್ ಅಟ್ ಆಲ್ ಗೋಯಿಂಗ್ ಟು ಡೂ ಫುಲಿಶ್ ಆಕ್ಟಿವಿಟೀಸ್. ವಾಟ್ ವಿಲ್ ಡೂ ಇನ್ ಅ ಕರೆಕ್ಟ್ ಆ್ಯಂಡ್ ಅಪ್ರೋಪ್ರಿಯೇಟ್ ಟೈಮ್. ಕಾದು ನೋಡಿಬೇಕಷ್ಟೇ ಮಾಡಿ. ರೈಟ್. ಅಂದ್ರೆ ಮೋಹನ್ ಸರ್, ಈಗ ನಿನ್ನೆ ರಾತ್ರಿ ಏರ್ ಬೇಸ್ ಗಳನ್ನ ಟಾರ್ಗೆಟ್ ಮಾಡಿದ್ದು ಭಾರತ, ಅದು ಕೂಡ ಪ್ರತಿಕ್ರಿಯೆ ಮಾತ್ರ. ಅಂದ್ರೆ ಭಾರತ ಇನ್ನೂ ಕೂಡ ಡಿಫೆನ್ಸಿವ್ ಆಗಿದೆ, ಯುದ್ಧಕ್ಕೆ ಇನ್ನೂ ಭಾರತ ಇಳಿದಿಲ್ಲ. ಭಾರತ ಒಂದು ವೇಳೆ ಇಳಿದಿದ್ದೇ ಆದ್ರೆ ಪಾಕ್ಗೆ ಅದನ್ನ ತಡ್ಕೊಳ್ಳುವಂತಹ ಶಕ್ತಿ ಇದೆಯಾ ಅನ್ನೋ ಪ್ರಶ್ನೆ. ಮೇಡಮ್, ನಾವು ರಿಟಾಲಿಯೇಟ್ ಮಾಡ್ತಾ ಇಲ್ಲ, ನಾವು ಪಾಕಿಸ್ತಾನ ವಿರುದ್ಧ ವಾರ್ ಅಂತ ಘೋಷಣೆ ಮಾಡಿಲ್ಲ. ನಿನ್ನೇನೋ ಆ ಭಿಕಾರಿಗಳಿಗೆ $1 ಲಕ್ಷ, $1 ಲಕ್ಷ ಏನೋ ಸಾಲ ಸಿಕ್ತು. ಹೀಗಾಗಿ ಇವತ್ತವರು ಏನೋ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಅಂದರೆ NCA ಮೀಟಿಂಗ್ ಕರೆದಿದ್ದಾರಂತೆ. ಸರ್, ಆ ಕಚಡ ಪಾಕಿಸ್ತಾನ್ಗಳ ಹೆದರಿಕೆಗೆ ಬೆದರಿಕೆ ನಾವು ಬಗ್ತೇವ. ಅವ್ರೇನಾದರೂ ನ್ಯೂಕ್ಲಿಯರ್ ವಾರ್ ಮಾಡಿದರೆ ನಮ್ಮ ನ್ಯೂಕ್ಲಿಯರ್ ವಾರ್ ಧೂಳಿಪಟಾಣೆ ಮಾಡ್ತೇವೆ ಪಾಕಿಸ್ತಾನ. ಮತ್ತು ಅಂಥ ಫುಲಿಶ್ನೆಸ್ಸಿಗೆ ಅವ್ರು ಕೈ ಹಾಕಲ್ಲ ನಾವು. ಅವರು ಏನೇನು ಬೆದರಿಕೆ ಕೊಡ್ತಾ ಇದ್ದಾರೆ, ನಾವೆಲ್ಲಾನು ನುಂಗಿ ಶಿವ ಹೆಂಗೆ ವಿಷ ನುಂಗಿದ್ದಲ್ಲ ಹಂಗೆ ನುಂಗು ಕುಂತಿದ್ದೇವೆ. ಯಾವಾಗ ಶಿವನ 3ನೇ ಕಣ್ಣು ಓಪನ್ ಆಗ್ತದಲ್ಲ, ತಬ್ ದೇಖೋ ತಾಂಡವ ನೃತ್ಯ ಕ್ಯಾ ಕರೇಗಾ ಭಾರತ್. ಜಸ್ಟ್ ವೇಟ್ ಫಾರ್ 2-3 ಡೇಸ್ ಮೇಡಮ್, ನಾವು ತೋರಿಸ್ತೇವೆ ನಾವು ಏನು ಮಾಡ್ಬೋದು ಅಂತ. ಅಂದ್ರೆ 2-3 ದಿನದಲ್ಲಿ ಅಸಲಿ ಯುದ್ಧ ಆರಂಭ ಆಗತ್ತೆ ಅಂತ ಹೇಳ್ತೀರಿ. ರೈಟ್. KP ಸೋಮಣ್ಣ ಸರ್ನ ನಾನು ಮಾತನಾಡಿಸ್ಬೇಕು. ಸರ್, ನಾನು ಕೇಳ್ಪಟ್ಟೆ. 100%. ರೈಟ್. KP ಸೋಮಣ್ಣ ಸರ್, ತಾವು ಮಿಸೈಲ್ ಹಾಗೆ ಡ್ರೋನ್ಗಳ ಬಗ್ಗೆ ಸಾಕಷ್ಟು ಅಧ್ಯಯನವನ್ನ ಮಾಡಿದ್ದೀರಿ, ಸಾಕಷ್ಟು ತಿಳ್ಕೊಂಡಿದ್ದೀರಿ. ನಾವಿವತ್ತು ಬೆಳಗ್ಗಿನಿಂದ ವಿಜುವಲ್ಸ್ ಗಮನಿಸ್ತಾ ಇದ್ವಿ. ನಮಗೆ ಕಳೆದ 2 ದಿನಗಳಿಂದ ಸಿಕ್ಕಂತಹ ದೃಶ್ಯಗಳಿಗಿಂತಾನು ಇವತ್ತು ಸಿಕ್ಕಂತಹ ವಿಜುವಲ್ಸ್ ಜಾಸ್ತಿ. ನಮ್ಮ ಗಡಿ ಭಾಗದ ಆ ರಾಜ್ಯಗಳು ಏನಿದ್ದಾವೆ, ಅಲ್ಲಿನ ಗ್ರಾಮಗಳಿಗೆ ಬಂದು ಆ ಬಿಡಿ ಭಾಗಗಳು ಬಂದು ಬಿದ್ದಿದ್ದಾವೆ. ಅಂದ್ರೆ ಭಾರತದ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿರುವಂತಹ ಮಿಸೈಲ್ ನ ಪಾರ್ಟ್ಗಳೆಲ್ಲ ಬಂದು ಅಲ್ಲಿ ಬಂದು ಬಿದ್ದಿದ್ದಾವೆ, ಡ್ರೋನ್ಗಳ ಪಾರ್ಟ್ಗಳು. ಅದ್ರ ಬಗ್ಗೆ ವಿವರವಾಗಿ ತಿಳಿಸಬಹುದಾ ಅಂತ ಹೇಳಿ, ಅಂದ್ರೆ ಅದು ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿ ಅಂತ ಹೇಳಿ.
ಇದಕ್ಕೆ ಮುಂಚೆ ಒಂದು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಹಾ ಸರ್. ನಮ್ಮ ಭಾರತ ಯಾವುದೇ ಒಂದು ಸಮಯದಲ್ಲೂ ಇಲ್ಲಿಯವರೆಗೆ ಮಹಾರಾಜರ ಕಾಲದಿಂದಲೂ ಇಲ್ಲಿವರೆಗೂ ನಾವಾಗಿ ಯುದ್ಧ ಘೋಷಿಸಿದ್ದು ಇಲ್ಲ. ನಾವು ರಕ್ಷಣೆಗಾಗಿ ಯುದ್ಧ ಮಾಡಿದ್ದೇವೆ ವಿನಃ ನಾವಾಗಿ ಯುದ್ಧ ಮಾಡಿಲ್ಲ. ಒಂದು. ಎರಡನೇದು, ಪಾಕಿಸ್ತಾನದಲ್ಲಿ ಹೇಗಿದೆ ಆರ್ಮಿ ನಮ್ಮ ಆರ್ಮಿ ಡಿಫರೆನ್ಸ್ ಕೇಳಿದ್ರು, ಒಂದು ಸೇಯಿಂಗ್ ಇದೆ ಅದಕ್ಕೆ, ಎವ್ರಿ ಕಂಟ್ರಿ ಹ್ಯಾಸ್ ಗಾಟ್ ಎನ್ ಆರ್ಮಿ ಬಟ್ ಇನ್ ಪಾಕಿಸ್ತಾನ್ ಆರ್ಮಿ ಹ್ಯಾಸ್ ಗಾಟ್ ಎ ಕಂಟ್ರಿ ಅಂತ. ಎವ್ರಿ ಕಂಟ್ರಿ ಹ್ಯಾಸ್ ಗಾಟ್ ಎನ್ ಆರ್ಮಿ ಬಟ್ ಪಾಕಿಸ್ತಾನದಲ್ಲಿ ಆರ್ಮಿ ಹ್ಯಾಸ್ ಗಾಟ್ ಎ ಕಂಟ್ರಿ ಅಂತ. ದಿಸ್ ಇಸ್ ದ ಡಿಫರೆನ್ಸ್. ಈಗ ಮಿಸೈಲ್ಸ್ ಗಳನ್ನ ಹೇಳೋದಾದ್ರೆ, ಈಗ ನಮಗೆ S-400 ತಂದಾಗಲೂ ಅಬ್ಜೆಕ್ಷನ್ ಆಯ್ತು. ನಾವು DRDO ಡೆವಲಪ್ಮೆಂಟ್ ಮಾಡ್ತಾ ಇರುವಾಗಲೂ ಅದಕ್ಕೆ ಅವರಿಗೆ ಬಾಧ್ಯತೆಗಳನ್ನ ಒಡ್ಡಿದ್ರು. ಈಗ ಈ 10 ವರ್ಷಗಳಿಂದ DRDOಗೆ ಫುಲ್ ಫ್ರೀಡಮ್ ಕೊಟ್ಟು ನಮ್ಮ ಏನು ಮೇಕ್ ಇನ್ ಇಂಡಿಯಾ ಪ್ರೋಸೆಸ್ ಸ್ಟಾರ್ಟ್ ಆಯ್ತು. ನಂತರ ನಾವು ಈಗ ಒಂದು ಮಿಸೈಲ್ ಬಂದ್ರೆ, ನಾನು ಆವಾಗ್ಲೂ ಹೇಳಿದ ಹಾಗೆ ಅಲ್ಲಿ ವರುಣಾಸ್ತ್ರ ಆಗ್ನೇಯಾಸ್ತ್ರ ಬಿಟ್ರೆ ಇಲ್ಲಿ ವರುಣಾಸ್ತ್ರ ಬಿಡುವ ಕಾಲ ಇತ್ತು ನಮ್ಮ ಹಳೆ ಕಾಲದಿಂದಲೂ. ಅದನ್ನ ನಾವು ಇವಾಗ ಟೆಕ್ನಿಕಾಲಿಟಿಯಲ್ಲಿ ಕೃತಕ ಬುದ್ಧಿಮತ್ತೆಯಿಂದ ಇಂಪ್ರೂವ್ ಮಾಡಿ ನಾವು ನಮ್ಮ ಮಿಸೈಲ್ಗಳನ್ನ ಹೊಡೆದ ಹಾಕುವಂತ S-400 ಆಗ್ಲಿ, ಆಕಾಶ ಆಗ್ಲಿ, ಅದು ಇನ್ನೇನೇ ಇದಾಗ್ಲಿ, ಡ್ರೋನ್ಸೇ ಆಗ್ಲಿ, ಈ ರೀತಿಯಿಂದ ಮಾಡ್ತಾ ಇದ್ದೇವೆ. ಈಗ ಒಂದು ಬಾಣಕ್ಕೆ ಇನ್ನೊಂದು ಪ್ರತಿಬಾಣ ಇದ್ದೇ ಇದೆ. ಒಂದು ಮಿಸೈಲ್ಗೆ ಒಂದು ನಮ್ಮ 71 ವಾರ್ನಲ್ಲಿ ಪ್ಯಾಟ್ರಿಯಾಟಿಕ್ ಮಿಸೈಲ್ ಅಮೆರಿಕಾದಿತ್ತು, ಸ್ಕಡ್ ಮಿಸೈಲ್ ರಷ್ಯಾದಿತ್ತು. ಅದು ಅವರು ಹೊಡಿತಾ ಇದ್ರು. ಈಗ ಅದಕ್ಕಿಂತ ಮುಂದುವರೆದು ಟೆಕ್ನಿಕಲಿ ಅದು ಮುಂದುವರೆದಿದೆ. ಈಗ ಕೂತ್ಕೊಂಡಲ್ಲೇ ಮಾಡುವಂತಹ ಒಂದು ಕೆಪಾಸಿಟಿ ಇದೆ. ಇನ್ನು ನೆಕ್ಸ್ಟ್ ಗೆ ಬರ್ತದೆ ಲೇಸರ್ ನಲ್ಲಿ ಹೊಡೆಯುವಂತಹದ್ದು. ಕೂತ್ಕೊಂಡಲ್ಲೇ ಲೇಸರ್ ನಲ್ಲಿ ಹೊಡೆಯುವಂತ ಒಂದು ಅಸ್ತ್ರವನ್ನು DRDO ಡೆವಲಪ್ಮೆಂಟ್ ಮಾಡಿದೆ ಅಂತ ಕಾಣುತ್ತೆ. ಸೊ ಅದು ಆಗ್ತದೆ. ಈಗ ಏನಾಗುತ್ತದೆ, ಈಗ ಅವರು ಈಗ ಯಾವಾಗ ಅವರ ಏರ್ಕ್ರಾಫ್ಟ್ ನ ಬೀಳಿಸಿದ್ರು, ಡ್ರೋನ್ಗಳನ್ನ ಬೀಳಿಸಿದ್ರು, ಮಿಸೈಲ್ಗಳನ್ನ ಬೀಳಿಸಿದ್ರು, ಅವರು ಆರ್ಟರಿ ಫೈರ್ ಯೂಸ್ ಮಾಡಿದ್ರು. ಆರ್ಟರಿಗೆ ನಾವು ಹಾಗೆ ಏನು ಮಾಡೋಕ್ಕಾಗಲ್ಲ, ನಾವು ಆರ್ಟರಿಯನ್ನೇ ಯೂಸ್ ಮಾಡ್ಬೇಕಾಗತ್ತೆ. ದೊಡ್ಡ ದೊಡ್ಡ ಗನ್ ಪಿರಜಿಗಳನ್ನೇ ನಾವು ಉಪಯೋಗಿಸ್ಬೇಕಾಗುತ್ತೆ. ಅದನ್ನು ಈಗ ಮಾಡ್ತಾ ಇದ್ವಿ. ಅದರಿಂದ ನಮಗೆ ಯೂರಿಯಲ್ಲಾಗ್ಲಿ, ಜಮ್ಮು ಕಾಶ್ಮೀರದಲ್ಲಾಗ್ಲಿ ನಮಗೆ ಡ್ಯಾಮೇಜ್ ಆಗಿರೋದು ಅದರಿಂದ, ಆರ್ಟರಿ ಫೈರಿಂಗ್ ನಿಂದ, ನಾಟ್ ಬಿಕಾಸ್ ಆಫ್ ಮಿಸೈಲ್ಸ್ ಆರ್ ಏರ್ಕ್ರಾಫ್ಟ್. Whichever comes in the air, we have been able to successfully defuse it, neutralize it, bring it down. ಆದರೆ ಈ ಆರ್ಟಿಲರಿ ಗನ್ ಬಂಬಾರ್ಡ್ ಮಾಡಿದಾಗ ನಾವು ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಅನುಭವಿಸಲೇಬೇಕಾಗುತ್ತೆ. ನಾವು ಅದನ್ನ ಏನು ಮಾಡ್ತೀವಿ ಅಂದ್ರೆ, ನಾವು ಅದನ್ನ ತಿರುಗಿ ಹಾರಿಸಿ ಆರ್ಟಿಲರಿ ಗನ್ ಫೈರಿಂಗ್ ಮಾಡಿ ಅದನ್ನ ನ್ಯೂಟ್ರಲೈಸ್ ಮಾಡ್ತೇವೆ. ಬಟ್ ಇದು ಬಂದಾಗ ಅವರ DRDO, ನಿಮಗೆ ನಮ್ಮ ಎಂಜಿನಿಯರ್ಸ್ಗಳ ತಾಕತ್ತು ನಿಮಗೆ ಗೊತ್ತಿದೆ. They are very much intelligent, very much capable of doing anything. They have been doing it, they will do it, they have developed and they are developing. No two way about it. Exactly. But so what Mohan Kumar has said is right. We have never fought anything ourselves. We have only defended us. Yes, we have a patience. 26 ಸುಮಂಗಲಿಯರ ಕುಂಕುಮವನ್ನ, ಸಿಂಧೂರವನ್ನ ಅಳಿಸಿದ್ದಕ್ಕಾಗಿ ನಾವು ಸಿಂಧೂರದ ಆಪರೇಷನ್ ಹೆಸರಿಟ್ಟುಕೊಂಡು ಈಗ ಯುದ್ಧ ಮಾಡ್ತಾ ಇದ್ದೇವೆ. ಅಂದ್ರೆ ಸಿಂಧೂರದಲ್ಲಿ ನಮಗೆ ಎಲ್ಲರಿಗೂ ಅದೊಂದು ಗೌರವ ಇದೆ, ಭಕ್ತಿ ಇದೆ, ಭಯನೂ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.